ಯಾರ ಸಂಪರ್ಕದಲ್ಲೂ ಇಲ್ಲ, ತಂಡದ ಬಸ್ನಲ್ಲೂ ಅವರ ಫೋಟೋ ಇಲ್ಲ. ಆರ್ಸಿಬಿಯ 4 ಕೋಟಿ ರೂಪಾಯಿ ಸ್ಟಾರ್ ಯಶ್ ದಯಾಳ್ ನಾಪತ್ತೆಯಾಗಿದ್ದಾರೆ. ಹೌದು, ಫೋಕ್ಸೋ ಸೇರಿದಂತೆ ಗಂಭೀರ ದೌರ್ಜನ್ಯದ ಆರೋಪ ಎದುರಿಸ್ತಾ ಇರುವ ಆರ್ಸಿಬಿಯ ಭರವಸೆಯ ಮಧ್ಯಮ ವೇಗಿ ಯಶ್ ದಯಾಳ್ ಅವರು ಪ್ರಸ್ತುತ ನಾಪತ್ತೆಯಾಗಿದ್ದಾರೆ. ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಈ ಕಾನೂನು ಸಂಕಷ್ಟದಿಂದಾಗಿ ಅವರನ್ನ ಉತ್ತರ ಪ್ರದೇಶದ ದೇಶೀಯ ತಂಡದಿಂದ ಕೂಡ ಕೈಬಿಡಲಾಗಿತ್ತು. ಇದೀಗ ಮಾರ್ಚ್ 28ರಿಂದ ಆರ್ಸಿಬಿಯ ಪಂದ್ಯಗಳು ಆರಂಭವಾಗುತ್ತೆ. ಆದರೂ ದಯಾಳ್ ಅಭ್ಯಾಸಕ್ಕೆ ಹಾಜರಾಗಿಲ್ಲ. ಮಾತ್ರ ಅಲ್ಲದೆ ಫ್ರಾಂಚೈಸಿಯೊಂದಿಗೆ ಸಂಪರ್ಕದಲ್ಲೂ ಇಲ್ಲ. ತಂಡದ ಬಸ್ನಲ್ಲೂ ಅವರ ಫೋಟೋ ಇಲ್ಲದೇ ಇರೋದು ಅನುಮಾನಗಳಿಗೆ ಕಾರಣವಾಗಿದೆ. ಈಗಾಗಲೇ ಆರ್ಸಿಬಿಯ ತಾಲೀಮು ಸೆಷನ್ ಪ್ರಾರಂಭ ಆಗಿದ್ರೂ ಕೂಡ ದಯಾಳ್ ಮಾತ್ರ ತಂಡದಲ್ಲಿ ಇಲ್ಲ. ಫ್ರಾಂಚೈಸಿಯ ಅಧಿಕಾರಿಗಳ ಜೊತೆಗೆ ಅಥವಾ ಕೋಚ್ಗಳ ಜೊತೆಗೂ ಕೂಡ ಸಂಪರ್ಕದಲ್ಲಿಲ್ಲ. ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವೇಗದ ಬೌಲರ್ ಯಶ್ ದಯಾಳ್ ಅವರು ಇದೀಗ ತಂಡದೊಂದಿಗೆ ಕಾಣಿಸಿಕೊಳ್ಳದೇ ಇರೋದು ಬಹಳಷ್ಟು ಊಹಾಪೋಹಗಳಿಗೆ ಕಾರಣವಾಗಿದೆ. ಅವರು ಫ್ರಾಂಚೈಸಿಯ ಅಧಿಕಾರಿಗಳ ಜೊತೆಯಾಗ್ಲಿ ತರಬೇತುದಾರರ ಜೊತೆಯಾಗ್ಲಿ ಸಂಪರ್ಕದಲ್ಲಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ತಂಡದ ಬಸ್ನಲ್ಲೂ ಕೂಡ ಅವರ ಫೋಟೋ ಇಲ್ಲದೇ ಇರೋದು ಅವರ ಲಭ್ಯತೆಯ ವಿಚಾರದಲ್ಲಿ ಅನುಮಾನ ವ್ಯಕ್ತವಾಗ್ತಾ ಇದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನ ಈ ಬಾರಿಯ ಸೀಸನ್ನಲ್ಲಿ ಆರ್ಸಿಬಿ ತಂಡ ತನ್ನ ಮೊದಲ ಪಂದ್ಯವನ್ನ ಮಾರ್ಚ್ 28ರಂದು ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ ಆಡ್ತಾ ಇದೆ. ಈ ಸಲುವಾಗಿ ತಂಡದ ನಾಯಕ ರಜತ್ ಪಾಟೀದಾರ್, ಹಿರಿಯ ಆಟಗಾರ ವಿರಾಟ್ ಕೊಹ್ಲಿ ಸೇರಿದಂತೆ ಎಲ್ಲಾ ಆಟಗಾರರು ಮಾರ್ಚ್ 20ರಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತಾಲೀಮನ್ನ ಪ್ರಾರಂಭಿಸ್ತಾರೆ. ಆದರೆ ಯಶ್ ದಯಾಳ್ ಅವರು ಗೈರು ಹಾಜರಿ ಇಲ್ಲಿ ಎದ್ದು ಕಾಣ್ತಾ ಇದೆ. ಈ ತನ್ಮಧ್ಯೆ ದಯಾಳ್ ಅವರ ಪತ್ನಿ ಶ್ವೇತಾ ಪುಂಡಿರ್ ಅವರು ತಮ್ಮ ಪತಿ ನೆಟ್ಸ್ನಲ್ಲಿ ಅಭ್ಯಾಸ ಮಾಡ್ತಾ ಇರುವಂತ ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನ ಹಂಚಿಕೊಂಡಿದ್ದಾರೆ. ಆದ್ರೆ ಅದು ಬೆಂಗಳೂರಿನದ್ದಲ್ಲ. ಹೀಗಾಗಿ ಅವರೀಗ ಎಲ್ಲಿದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಇಷ್ಟೇ ಆಗಿದ್ರೆ ಅವರು ನಾಳೆನೋ ನಾಡ್ದು ತಂಡ ಸೇರ್ತಾರೆ ಅಂತ ಸುಲಭದಲ್ಲಿ ಹೇಳ್ಬಿಡ್ಬೋದಾಗಿತ್ತು. ಆದರೆ ತಂಡದ ಬಸ್ನಲ್ಲೂ ಕೂಡ ಅವರ ಫೋಟೋ ಕಾಣಿಸ್ಕೊಳ್ಳದೆ ಇರೋದು ಕ್ರಿಕೆಟ್ ಅಭಿಮಾನಿಗಳಿಗೆ ಸಹಜವಾಗಿಯೇ ಅನುಮಾನ ಕಾಡಿದೆ. ಕಳೆದ ವರ್ಷ ಅವರ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಹೊರಿಸಲಾಗಿತ್ತು. ಇದೇ ಅವರ ಕ್ರೀಡಾ ಬದುಕಿಗೆ ಮುಳುವಾಗಿ ಕಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೀಗ ಹುಟ್ಕೊಂಡಿದೆ. ಯಶ್ ದಯಾಳ್ ಅವರು ಆರ್ಸಿಬಿ ಮತ್ತೆ ಪಂಜಾಬ್ ಕಿಂಗ್ಸ್ ನಡುವೆ IPL 2025ರ ಫೈನಲ್ ಪಂದ್ಯದಲ್ಲಿ ಆಡಿದ್ರು. ಅದೇ ಕೊನೆ. ಆ ನಂತರದಲ್ಲಿ ಅವರು ಈವರೆಗೂ ಕೂಡ ಸ್ಪರ್ಧಾತ್ಮಕ ಕ್ರಿಕೆಟ್ನಲ್ಲಿ ಕಾಣಿಸಿಕೊಂಡಿದ್ದಿಲ್ಲ. ಅಂದಿನಿಂದ ಅವರು ಕ್ರಿಕೆಟ್ ಆಡಿಲ್ಲ. ಅವರ ವಿರುದ್ಧದ ಆರೋಪಗಳು ಬೆಳಕಿಗೆ ಬಂದ ನಂತರ ಅವರು ಸಂಪೂರ್ಣವಾಗಿ ಕಣ್ಮರೆಯಾಗಿದ್ದಾರೆ. ಈ ಬಗ್ಗೆ ಯುಪಿಸಿಯ ಅಧಿಕಾರಿಯೊಬ್ಬರು ಅವರ ವಿರುದ್ಧ ಪ್ರಕರಣ ನಡೀತಾ ಇದ್ದಿದ್ರಿಂದ ಆಯ್ಕೆಗೆ ಪರಿಗಣಿಸಲಾಗಿಲ್ಲ. ಸೆಪ್ಟೆಂಬರ್ನಲ್ಲಿ ಸಿಒಇಯಿಂದ ಅವರ ಬಗ್ಗೆ ಪರಿಶೀಲನೆ ನಡೆಸೋದಕ್ಕೆ ಕರೆ ಬಂದಿತ್ತು ಅಂತ ನನಗೆ ನೆನಪಿದೆ. ಆದರೆ ನಾವು ಯಶ್ ದಯಾಳ್ ಅವರೊಂದಿಗೆ ಯಾವುದೇ ಸಂಪರ್ಕವನ್ನ ಸ್ಥಾಪಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಅವರು ತಮ್ಮ ನಂಬರನ್ನು ಕೂಡ ಬದಲಾಯಿಸಿಕೊಂಡಿದ್ದಾರೆ. ಅವರ ಬಾಲ್ಯದ ಕೋಚ್ಗೂ ಅವರು ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಯಶ್ ದಯಾಳ್ ವಿರುದ್ಧ ಫೋಕ್ಸೋ ಸೇರಿದಂತೆ 2 ಗಂಭೀರ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದೆ. ಜೈಪುರದ ಯುವತಿಯೊಬ್ಬಳು ಸಂಗನೇರ್ ಸದರ್ ಪೊಲೀಸ್ ಠಾಣೆಯಲ್ಲಿ ಯಶ್ ದಯಾಳ್ ವಿರುದ್ಧ ದೂರನ್ನ ದಾಖಲಿಸಿದ್ದಾಳೆ. ತನ್ನ ಕ್ರಿಕೆಟ್ ವೃತ್ತಿ ಜೀವನವನ್ನ ಮುಂದುವರಿಸೋದಕ್ಕೆ ಸಹಾಯ ಮಾಡೋದಾಗಿ ಭರವಸೆ ನೀಡುವ ಮೂಲಕ ದೀರ್ಘಕಾಲದವರೆಗೆ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಆಕೆ ಆರೋಪವನ್ನ ಮಾಡಿದ್ದಾರೆ. ದಯಾಳ್ ತನ್ನನ್ನ ಪ್ರಭಾವಿ ಕ್ರಿಕೆಟ್ ಆಟಗಾರ ಅಂತ ಬಿಂಬಿಸಿಕೊಂಡು ಭಾವನಾತ್ಮಕವಾಗಿ ತನ್ನನ್ನ ಓಲೈಸಿದ್ದಾರೆ. ಮತ್ತೆ ಕ್ರಿಕೆಟ್ನಲ್ಲಿ ಭವಿಷ್ಯದ ಸಹಾಯ ಅವಕಾಶವನ್ನ ಕೂಡ ನೀಡೋದಾಗಿ ಭರವಸೆಯನ್ನ ಕೊಟ್ಟಿದ್ರು ಅಂತ ದೂರಿನಲ್ಲಿ ತಿಳಿಸಿದ್ದಾರೆ. ಇದು ಯುವತಿ ಅಪ್ರಾಪ್ತ ವಯಸ್ಕಳಾಗಿದ್ದಾಗ ನಡೆದ ಅಪರಾಧ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ದೂರಿನಲ್ಲಿ ಇವೆಲ್ಲವೂ ಕೂಡ ಗೊತ್ತಾಗಿರೋದ್ರಿಂದ ಫೋಕ್ಸೋ ಕಾಯ್ದೆಯಡಿ ಕೇಸ್ ದಾಖಲಾಗಿದೆ. ಮತ್ತೊಂದು ಪ್ರಕರಣದಲ್ಲಿ ಮದುವೆಯಾಗೋದಾಗಿ ನಂಬಿಸಿ ಯಶ್ ದಯಾಳ್ ಅವರು ದೈಹಿಕ ಸಂಪರ್ಕ ನಡೆಸಿದ್ರು ಅಂತ ಗಾಜಿಯಾಬಾದ್ ಮಹಿಳೆಯೊಬ್ಬರು ನೀಡಿದ್ದ ದೂರಿನ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ನಡುವೆ ಇದೀಗ ಯಶ್ ದಯಾಳ್ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ.